ಜೊತೆಗೆ ಓಕೆ, ನಾವು ಅಥವಾ ಹೊಳೆ ಹಳ್ಳ ಇವುಗಳನ್ನು ನೆನಪಿಸಿಕೊಳ್ತಾ ಇವುಗಳನ್ನು ನಾವು ನಿತ್ಯವೂ ನಮ್ಮ ಆರಾಧನೆಯ ಒಂದು ಭಾಗವಾಗಿ ಸ್ವೀಕರಿಸ್ತಾ ಹೋಗುವಂತಹ ವ್ಯಕ್ತಿ ಅವನು ಇರಬೇಕು, ಬಹುಕಾಲ ಬದುಕಬೇಕು. ಇದಕ್ಕೂ ಪೂರ್ವದಲ್ಲಿ ಬೆಟ್ಟ ಬರೋಕ್ಕಿಂತ ಪೂರ್ವದಲ್ಲಿ ಕೆನರಾ ಫಾರೆಸ್ಟ್ ಪ್ರಿವಿಲೇಜಸ್ ಆಕ್ಟ್ ಅಂತೇಳಿ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಈ ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಷಲ್ ಆಗಿ ಬ್ರಿಟಿಷ್ ಕಾಲದಲ್ಲಿ ನಮಗೇನು ಅಂದರೆ ಓನ್ಲಿ ಫಾರ್ ಸ್ಪೈಸಸ್ ಗಾರ್ಡನ್, ಈ ಕಾಳುಮೆಣಸು, ವಿಶೇಷವಾಗಿ ಏಲಕ್ಕಿ ಕಾಳುಮೆಣಸಿನ ಸಲುವಾಗಿ ಈ ನಮಗೆ ಬೆಟ್ಟ ಲ್ಯಾಂಡನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ ಅಡಿಕೆಗಲ್ಲ, ಅದು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಯಾರು ಅನಂತ ಹೆಗಡೆಯವರು ವಿಶೇಷವಾಗಿ ನಮ್ಮ ಬೆಟ್ಟ ಜಮೀನನ್ನು ಕೊಟ್ಟಿದ್ದು ಬ್ರಿಟಿಷ್ ಕಾಲದಲ್ಲಿ ಸ್ಪೈಸಸ್, ಅದರ ಬೆಳವಣಿಗೆಗಾಗಿ ಅದಕ್ಕೆ ಅವಶ್ಯ ಇದೆ ಈ ಹಸಿ ಸೊಪ್ಪುನ ಗೊಬ್ಬರ ಇದು ಅಂತ ಹೇಳಿ ನಮಗೆ ಕೊಟ್ಟಿದ್ದು ಅಂತ ನಾನು ಬುಕ್ಕನ್ನು ರೆಫರ್ ಮಾಡಿ ಹೇಳೋಣ. ಸ್ಪೈಸಸ್ ಗಾರ್ಡನು ಚೆನ್ನಭೈರಾದೇವಿಯ ಕಾಲದಲ್ಲಿ ಗೇರ್ಸಪ್ಪ ಪೆಪ್ಪರ್ ಕ್ವೀನ್ ಏನಂತ ಗೇರ್ಸಪ್ಪದಲ್ಲಿ ಆಗೋದ್ರು. ಆ ಕಾಲದಲ್ಲಿ ನಾನು ತಿಳಿದ ಹಾಗೆ ನಮ್ಮಲ್ಲಿ ಅಡಿಕೆ ತೋಟಕ್ಕಿಂತ ಫಾರೆಸ್ಟ್ನಲ್ಲಿ ಈಗಲೂ ಇದೆ. ನಮ್ಮಲ್ಲಿ ಫಾರೆಸ್ಟ್ನಲ್ಲಿ ಕಾಳುಮೆಣಸು ಭಾಳ ಬೆಳೀತದೆ ಮತ್ತು ಅದು ಅತ್ಯುತ್ತಮವಾದ ಉತ್ಕೃಷ್ಟವಾದ ನಂಬರ್ 1 ಕಾಳುಮೆಣಸು. ಈಗ ನಮ್ಮ ರಂಭಾಪುರ ಏರಿಯಾದಲ್ಲಿದೆ ಜ್ಯೋತಿ ಮೆಣಸು ಅಂತ ಹೇಳ್ತಾರೆ. ಜ್ಯೋತಿ ಮೆಣಸು ಅಂತ ಹೇಳೋದು ಇಂಥ ಸ್ಮೆಲ್ಲು ಅಂತ ಹೇಳಿದ್ರೆ ಅದನ್ನು 2 ಕಾಳು ಚಟ್ನಿಗೆ ಹಾಕ್ಬಿಟ್ರೆ ನಮ್ಮ ಎಮ್ಮೆನೆಯವರಿಗೆ ಗೊತ್ತು, ಅವ್ರ ಮನೆ ಅಡವಿಲೆಲ್ಲ ಇದೆ ಜ್ಯೋತಿ ಮೆಣಸು ಅಂತೇಳಿ. ಜ್ಯೋತಿಗೆ ಬೆಳೀತದೆ, ಅದು ಗಣೇಶ ಜ್ಯೋತಿಗೆ ಬೆಳೆದು ಹೋಗ್ತದೆ. ಇಂಥ ಸ್ಮೆಲ್ಲು ಅಂತ ಹೇಳಿದ್ರೆ ಇದು ನೀವು ಈ ನಮ್ಮಲ್ಲಿ ಪೆಪ್ಪರನ್ನು ತೆಗೆದು ಒಂದು ಬದಿಗಿಡಿ, ಯಾಕೆಂದರೆ ಅಷ್ಟು ನಂಬರ್ 1 ಕ್ವಾಲಿಟಿ ಇದೆ. ಈಗಲೂ ಕೂಡ ಅಲ್ಲಿ ನಮ್ಮಲ್ಲಿದೆ. ಸ್ಪೈಸಸ್ಗೆ ಮಾಡಬೇಕು ಅಂತ ಬ್ರಿಟಿಷ್ ಕಾಲದಲ್ಲಿ ನಮ್ಮಲ್ಲಿ ಬೆಟ್ಟ ಲ್ಯಾಂಡನ್ನು 1 ಎಕರೆಗೆ 9 ಎಕರೆ ಇದೆ. ಹೊಸಬೆಟ್ಟ 1955ವರೆಗೆ 50ನೇ ಇಸ್ವಿವರೆಗೆ ನಮ್ಮಲ್ಲಿ ಬೆಟ್ಟ ಲ್ಯಾಂಡನ್ನು ಕೊಟ್ಟು ಕೊನೆಗೆ ಕೊಟ್ಟಿಲ್ಲ. ಈಗ ಕೊನೆಗೆ ಇದು ತಮಗೆ ಗೊತ್ತಿರುವ ಹಾಗೆ ಕೆನರಾ ಫಾರೆಸ್ಟ್ ಪ್ರಿವಿಲೇಜಸ್ ಆಕ್ಟನ್ನು ಸಂಪೂರ್ಣವಾಗಿ ಅದನ್ನು ನೆಗ್ಲೆಕ್ಟ್ ಆಗಿದೆ. ನಾವು ಚಿಕ್ಕವರಿದ್ದಾಗ ನಮಗೆ RFOರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಮಗೆ ಒಂದು ಮರಕ್ಕೆ ₹1. ಈ ನಾನು ಏನು ನಮ್ಮ ಮನೆಯಲ್ಲಿ ಮನೆ ಕಟ್ಟಿದ್ದಾರೆ ನಮ್ಮ ತಂದೆಯವರು, ಒಂದು ಮರಕ್ಕೆ ₹1 ಹಾಸು. ಓನ್ಲಿ ಫಾರ್ ಇದು ಬೆನಿಫಿಷರೀಸ್ ಅಂದರೆ ಬಾಗಾಯತ್ ಲ್ಯಾಂಡನ್ನು ಯಾರು ಹೊಂದಿದ್ದಾರೋ ಅವರ ಅವಶ್ಯಕತೆಗೆ ಅನುಗುಣವಾಗಿ ಬೋನಾಫೈಡ್ ಯೂಸರ್ಸ್. ಅದು ಈಗಲೂ ಕೂಡ ಇದೆ. ಜೂನ್ದಿಂದ ಸೆಪ್ಟೆಂಬರ್ವರೆಗೆ ಅಪ್ಲಿಕೇಶನ್ ಹಾಕ್ಕೊಡ್ಬೇಕು, ಅದನ್ನೆಲ್ಲ ಇದು ಮಾಡಬೇಕು. ಈಗೇನು ಬೆಟ್ಟ ಲ್ಯಾಂಡನ್ನು ನಮ್ಗೆ ಕೊಟ್ಟಿದ್ದು ಅಂತ ಹೇಳಿದ್ರೆ ನಿಜವಾಗಿ ನಾನು ಟೈಮ್ ತಗೊಳ್ತೇನೆ ಅಂತ ಬೇಜಾರು ಮಾಡ್ಬೋದು. ಈಗಲೇ ಒಂದೆರಡು ವಿಚಾರವನ್ನು ಹೇಳ್ತಾ ಇದ್ದೇನೆ. ಈಗ ಏನಾಗಿದೆ ನಮ್ಮಲ್ಲಿ ಅಂತ ಹೇಳಿದ್ರೆ ಬೆಟ್ಟ ಬ್ಯಾನ್ ಆಗಿದೆ, ನಾವು ಬೆಟ್ಟ ಪೂರ್ಣ ಬ್ಯಾನ್ ಆಗಿದೆ. ಬೆಟ್ಟವನ್ನು ಒಳ್ಳೆಯಾಗಿ ಕಲ್ಟಿವೇಶನ್ ಮಾಡ್ತಾ ಇಲ್ಲ ನಾವು. ಈಗಾಗಲೇ